ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಮೂಡಿದಂತಹ ಷಡ್ಯಂತರಗಳ ಹಿಂದೆ ಇದ್ದಂತಹ ಕರಾಳ ಮುಖಗಳು ಇದೀಗ ಒಂದೊಂದೇ ಅನಾವರಣಗೊಳ್ತಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಚಕ್ರವರ್ತಿ ಸೂಲಿಬೆಲೆ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸೋಣ. ಸರ್, ಈಗ ಇದಕ್ಕೆ ಮಾಸ್ಟರ್ ಮೈಂಡ್ ಆಗಿದ್ದಂಥ ಚಿನ್ನಯ್ಯ ಅವರ ಒಂದು ಹೇಳಿಕೆಗಳು ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇರುವಂಥದ್ದು. ಇನ್ನು ನೀವೇ ಹೇಳಿದಾಗೆ ರೆಸಾರ್ಟ್ನಲ್ಲಿ ಅವರಿಗೆ ಫಸ್ಟ್ 5,000 ಕೊಡಲಾಯಿತು. ತದನಂತರದಲ್ಲಿ ಏನು ವೀರೇಂದ್ರ ಹೆಗಡೆ ಅವರನ್ನು ಜೈಲಿಗೆ ಕಳಿಸಿದ್ದೇ ಆದರೆ 50 ಲಕ್ಷವನ್ನು ಕೊಡ್ತೀವಿ ಅಂತ. ಈ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಯಾರ್ದು ಸರ್? ಮಾಸ್ಟರ್ ಮೈಂಡ್ ನಿಶ್ಚಯವಾಗಿ ಅನುಮಾನವೇ ಇಲ್ಲ. ಇಲ್ಲೇ ಕೆಲವರು ಕೂತ್ಕೊಂಡಿದ್ದರು. ಅವರು ಕೂತ್ಕೊಂಡು ಇದಕ್ಕೆ ಬೇಕಾಗಿರುವಂಥ ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದರು. ಆದರೆ ಪ್ರಕಾಶ್ ರಾಜ್ ಅವರ ಹೆಸರು ಕೇಳಿ ಬಂದ ನಂತರ ಇದು ನಾವು ಇದುವರೆಗೂ ಯಾರ್ಯಾರು ಅಂದ್ಕೊಂಡಿದ್ದು ಅವರಿಗಿಂತ ದೊಡ್ಡದೊಂದು ಕೈ ಇದೆ ಅಂತ ಆಯಿತು. ಆದರೆ ಪ್ರಕಾಶ್ ರಾಜರು ಇದರಲ್ಲಿ ಒಂದು ಸಣ್ಣ ಪಿನ್ ಅಷ್ಟೇ, ಇವರಿಗಿಂತಲೂ ದೊಡ್ಡದ್ದು ಯಾವುದೋ ಇರಬೇಕು. ಈ ಪ್ರಕಾಶ್ ರಾಜರು ಬಂದ ನಂತರ, ಅವ್ರ ಎಂಟ್ರಿ ಆದ ನಂತರ ಅವರು ಈ ಷಡ್ಯಂತ್ರದ ಭಾಗ ಅಂತ ಹೇಳಿದ ಮೇಲೆ ಇವತ್ತು ನಮ್ಗೆ ಅನ್ನಿಸ್ತಾ ಇದೆ ಇನ್ನೂ ಗಂಭೀರವಾಗಿರುವಂಥ ಅನೇಕ ಕೆಲವರು ಇದರಲ್ಲಿ ಇರ್ಬೋದು ಅಂತ. ಹೀಗಾಗಿ ನನಗನ್ಸುತ್ತೆ ಮಾಸ್ಟರ್ ಮೈಂಡ್ ಯಾರು ಅನ್ನೋದ್ರ ಕುರಿತಂತೆ ಇನ್ನೂ ಹೆಚ್ಚಿನ ತನಿಖೆ ಆಗಬೇಕಾಗಿದೆ. ಅದಕ್ಕೆ ಸರ್ಕಾರ ಮುಂದಕ್ಕೆ ಬರಬೇಕು. ಈ ಥರದ ಮಾಸ್ಟರ್ ಮೈಂಡ್ಗಳನ್ನು ಹಿಡಿದು ಎಳೆದು ಬೀದಿಗೆ ನಿಲ್ಲಿಸದೆ ಹೋದರೆ ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಆಘಾತ ಆಗ್ತಾನೆ ಇರುತ್ತೆ. ಇತ್ತೀಚೆಗೆ ಹಿಂದೂ ಹ್ಯೂಮನ್ ರೈಟ್ಸ್ ಅನ್ನೋ ಹೆಸರಿನಲ್ಲಿ, ಪ್ರಾಬಬಲಿ ನಾನು ಸಣ್ಣ ಪುಟ್ಟ ದೋಷ ಇರಬಹುದು ಆ ಹೆಸರಲ್ಲಿ, ಹಿಂದೂ ಹ್ಯೂಮನ್ ರೈಟ್ಸ್ ಅನ್ನೋಂಥ ಹೆಸರಲ್ಲಿ ಕೋರ್ಟಿಗೆ ಹೋಗಿದ್ದಾಗ ಅದರ ಮುಖ್ಯಸ್ಥರೊಬ್ಬರು ಮುಸಲ್ಮಾನರಿದ್ದರು. ಅವರು ಹಿಂದೂ ದೇವಸ್ಥಾನಗಳ ಕುರಿತಂತೆ ಪ್ರಶ್ನೆ ಕೇಳೋದಕ್ಕೆ ಕೋರ್ಟ್ನಲ್ಲಿ ಜಡ್ಜ್ ಚಿಮಾರಿ ಅವ್ರಿಗೆ ಹಾಕಿದ್ದಾರೆ. ನಿಮ್ಗೆ ಯಾಕೆ ಈ ಪ್ರಶ್ನೆ ಅಂತ ಅವ್ರು ಕೇಳುವಂಥ ಪ್ರಸಂಗ ಉದ್ಭವವಾಗಿದೆ. ಅಂದರೆ ಇವೆಲ್ಲವನ್ನು ನೋಡಿದರೆ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ನಾಶ ಮಾಡುವಂಥ ಈ ಪ್ರಯತ್ನ ಇದೆಯಲ್ಲ, ಇದು ವ್ಯಾಪಕವಾಗಿ ನಡೀತಾ ಇದೆ ಅಂತ. ಆ ಕಾರಣಕ್ಕೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರೋದು ಅಗತ್ಯ ಇದೆ ಅಂತ ನನಗೆ ಅನಿಸುತ್ತೆ. ಸರ್ಕಾರ ತೀವ್ರವಾಗಿ ಇದರ ತನಿಖೆಯನ್ನು ಮಾಡಬೇಕು ಅಂತ. ಸರಿನಾ, SIT ಅನ್ನೋದು ಒಂದು ಬೃಹತ್ ತಂಡ ಆಗಿರುತ್ತೆ. ಅಲ್ಲಿ ಸಾಕಷ್ಟು ಅಧಿಕಾರಿಗಳಿರ್ತಾರೆ, ತುಂಬಾ ಕಾರ್ಯಾಚರಣೆಗಳು ಕೂಡ ಮಾಡ್ತಾರೆ. ಅವರೆಲ್ಲರನ್ನ ಕಣ್ ತಪ್ಪಿಸಿ ಯಾವುದೋ ಒಂದು ಯೂಟ್ಯೂಬರ್ಸು ಅಥವಾ ಇನ್ಯಾವನೋ ಒಬ್ಬ ಮುಖ್ಯ ಪಾತ್ರಧಾರಿಗೆ ಹೆಡ್ಫೋನ್ ಹಾಕ್ಬಿಟ್ಟು ಅಲ್ಲಿ ಮಾರ್ಗದರ್ಶನ ಮಾಡ್ತಾರೆ ಅಂದರೆ ನಮ್ಮ SIT ತಂಡ ಅಷ್ಟೊಂದು ವೀಕ್ ಆಗಿತ್ತಾ? ಇದನ್ನು SITಗೆ ಕೇಳಬೇಕು. ಇದೊಂಥರ ಗಂಭೀರವಾಗಿರುವಂಥ ಈ ಚೆನ್ನಯ್ಯ ಸಲ್ಲಿಸಿರುವಂಥ ರಿಟ್ ಅರ್ಜಿ ಏನಿದೆಯಲ್ಲ, ಅದೊಂಥರ ಏನು ಹೇಳ್ಬೋದು, ಜೇನುಗೂಡಿ ಕೈ ಹಾಕ್ದಂಗೆ ಆಗಿಬಿಟ್ಟಿದೆ. ಎಂಥ ಜೇನುಗಳು ಹೊರಗೆ ಬರ್ತಾ ಇವೆ ಅಂತಂದರೆ ಇದು ಯಾರ್ಯಾರನ್ನ ಕಚ್ಚುತ್ತೆ ಅನ್ನೋದೇ ಗೊತ್ತಿಲ್ಲ. ಆತ ಮಾಸ್ಕ್ ಹಾಕ್ಕೊಂಡು ಮಾಸ್ಕಿನ ಒಳಗೆ ಮಾಸ್ಕ್ ಹಾಕ್ಕೊಳ್ತಾ ಇದ್ದಿದ್ದು ಯಾಕೆ ಅಂತ ಈಗ ಅರ್ಥ ಆಗ್ತಾ ಇದೆ. ಯಾಕೆಂದರೆ ಒಳಗಿರುವಂಥ ಹೆಡ್ಫೋನ್ ಗೊತ್ತಾಗಬಾರ್ದು ಅಂತ. ನಿಮ್ಮ ಜೊತೆಯಲ್ಲೇ ಆತನನ್ನು ಇಟ್ಕೊಳ್ಳೋದನ್ನು ಬಿಟ್ಟು ಆತನಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿ ಅವನಿಗೆ ಬೇಕಾಗಿರುವಂಥ ಟ್ರೈನಿಂಗ್ ಕೊಡಲಿಕ್ಕೆಲ್ಲ ನೀವು ವ್ಯವಸ್ಥೆ ಮಾಡಿಕೊಡ್ತೀರಾ ಅಂತಂದರೆ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಲೂಪ್ ಹೋಲ್ ಇದೆ ಅಂತ ಆಯಿತು. ಯಾರು ಇದಕ್ಕೆ ಕಾರಣ? ಇದಕ್ಕೆ ಕಾರಣ ಯಾರು ಅಂತಂದರೆ ಪ್ರಕಾಶ್ ರಾಜೇ ಮೊಹಂತಿ ಅವರಿಗೆ ನಾನು ಮುಂಚಿತವಾಗಿ ಮಾತನಾಡಿ ಹೇಳಿದ್ದೆ, ಈ ಥರದ್ದೆಲ್ಲ ನಡೆಯುತ್ತೆ, ನೀವೆಲ್ಲರೂ ಸಹಕರಿಸಿ ಅನ್ನೋ ಥರ ಇವತ್ತೇನು ಪ್ರಕಾಶ್ ರಾಜ್ ಇವತ್ತು ಹೇಳ್ಕೊಂಡಿದ್ದಾರೆ, ಅದು ನಮ್ಮ ಇಡೀ ವ್ಯವಸ್ಥೆಯ ಮೇಲೆ, ಪೊಲೀಸ್ ವ್ಯವಸ್ಥೆಯ ಮೇಲೆ ಬೆರಳೆತ್ತುವಂತೆ ಮಾಡಿಬಿಟ್ಟಿದೆ. ಬಹುಶಃ SIT ಕೂಡ ಕ್ಲೀನಾಗಿ ಬರಬೇಕಾಗಿದೆ. ಇಲ್ಲ, ನಾವು ಇಂಥವ್ರಲ್ಲ ಅಂತ ಹೇಳ್ಕೊಳ್ಬೇಕಾದ ಪರಿಸ್ಥಿತಿ ಇವತ್ತು SITಗೂ ಇದೆ ಅಂತ ನನಗನ್ಸುತ್ತೆ. ಸರಿನಾ, ಸಾಮಾನ್ಯವಾಗಿ ಯಾವುದೋ ಒಬ್ಬ ಕಾಮನ್ ಪೀಪಲೇ ಅನ್ನೋನ್ ನಂಬರ್ನ ಬಂದರೆ ನಾವು ಐಡ್ ಮಾಡ್ತೀವಿ. ಆದರೆ ಇಲ್ಲಿ ಸಾಕಷ್ಟು ಒಂದು ಸೆಲೆಬ್ರಿಟಿ ಆಗಿರುವಂತಹ, ತುಂಬಾ ಫಿಲ್ಮ್ಗಳೆಲ್ಲ ಮಾಡಿರುವಂಥ ಒಬ್ಬ ಸೆಲೆಬ್ರಿಟಿ ಯಾವುದೋ ಒಂದು ಗೊತ್ತಿಲ್ಲದ ನಂಬರನ್ನು ಕಾಲ್ ಪಿಕ್ ಮಾಡಿ ಅದರಲ್ಲೂ ಕೂಡ ಪ್ರಮುಖ ಆಧಾರವಾಗಿರುವಂತಹ ಇವರ ಜೊತೆ ಮಾತನಾಡ್ತಾರೆ. ಅವರಿಗೆ ಧೈರ್ಯ ಹೇಳಿ ಅಂತ ಅಂದ ತಕ್ಷಣ ಮಾತಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ನಂಬುವಂತಹ ಮಾತು? ಒಳ್ಳೆ ಪ್ರಶ್ನೆ ನೀವೇ ಕೇಳಿಬಿಟ್ರಿ. ನಾನು ಕೇಳಬೇಕಾಗಿತ್ತು. ನನಗೆ ಭಾಳ ಸಂತೋಷ ಏನು ಅಂತಂದರೆ, ಕರ್ನಾಟಕದ ಪತ್ರಕರ್ತರು ಅಲ್ ಜಜೀರಾ ಪತ್ರಕರ್ತರ ಥರ ಅಲ್ಲ, BBC ಪತ್ರಕರ್ತರ ಥರ ಅಲ್ಲ ಅನ್ನೋದು ಇವತ್ತು ಪ್ರಕಾಶ್ ರಾಜ್ಗೆ ಅವ್ರ ಪ್ರೆಸ್ ಮೀಟ್ನಲ್ಲೇ ಗೊತ್ತಾಗಿದೆ. ಅವರು ಹೇಳ್ತಾರೆ, ನನಗೆ ನಾನೊಬ್ಬ ಸೆಲೆಬ್ರಿಟಿ, ತುಂಬ ಜನ ಕಾಲ್ ಮಾಡ್ತಾರೆ, ಶಬಾಷ್, ತುಂಬ ಜನ ಕಾಲ್ ಮಾಡ್ತಾರೆ, ಅದರಲ್ಲಿ ನೀವು ಮುಖವನ್ನೇ ನೋಡದೇ ಇರುವಂಥ ಗಿರೀಶ್ ಮಟ್ಟಣ್ಣನವರ ಕಾಲನ್ನು ನೀವು ಪಿಕ್ ಮಾಡ್ತೀರಾ. ಗಿರೀಶ್ ಮಟ್ಟಣ್ಣ ತಕ್ಷಣ ಅದನ್ನು ತಗೊಂಡೋಗಿ ಚಿನ್ನಯ್ಯನ ಕೈಲಿಡ್ತಾರೆ. ಇವರು ತಕ್ಷಣ ಚಿನ್ನಯ್ಯನಿಗೆ ಹೇಳ್ತಾರೆ, ಗಿರೀಶ್ ಮಟ್ಟಣ್ಣ ಇವ್ರಿಗೆ ಪರಿಚಯನೇ ಇಲ್ಲ, ಅಲ್ಲಿವರೆಗೂ ಮುಖವನ್ನೇ ನೋಡಲಿಲ್ಲ, ಈತ ಹೇಳಿದಂತೆ ನೀನು ಹೇಳು ಅಂತ ಹೇಳ್ತಾರೆ ಅನ್ನೋದನ್ನು ನಾವು ನಂಬಬೇಕು ಅಂತ ಪ್ರಕಾಶ್ ರಾಜ್ ಅವರು ಬಯಸ್ತಾರೆ. ಫೈನ್, ವಿಚಾರಣೆ ನಡೆದರೆ ಎಲ್ಲ ಹೊರಗೆ ಬರುತ್ತೆ. ಅದಕ್ಕೋಸ್ಕರ ನಾನು ಪ್ರಕಾಶ್ ರಾಜ್ ಅವ್ರಿಗೆ ಹೇಳ್ತೀನಿ, ಎಲ್ಲವನ್ನೂ ಪ್ರೆಸ್ ಮೀಟಲ್ಲಿ ಡಿಸೈಡ್ ಮಾಡಿಬಿಡಬೇಡಿ. ಸ್ವಲ್ಪ ಪೊಲೀಸರು ವಿಚಾರಣೆಗೆ ಏನಾದರೂ ಕರೆದರೆ ಈ ಸಂದರ್ಭದಲ್ಲಿ ನೀವು ಹೋಗಿ ಅಂತ. ಮತ್ತು ನಾನು ಪೊಲೀಸರನ್ನು ಕೇಳ್ಕೊಳ್ತೀನಿ, SITನ ಕೇಳ್ಕೊಳ್ತೀನಿ, ಪ್ರಕಾಶ್ ರಾಜರನ್ನ ವಿಚಾರಣೆಗೆ ಒಳಪಡಿಸಬೇಕು ಈ ಸಂದರ್ಭದಲ್ಲಿ. ಯಾಕೆಂದರೆ ಚಿನ್ನಯ್ಯ ಹೇಳಿದ ಎನ್ನುವ ಕಾರಣಕ್ಕೋಸ್ಕರ SIT ಫಾರ್ಮ್ ಆಗುತ್ತೆ. ಚಿನ್ನಯ್ಯ ಹೇಳಿದ ಅನ್ನೋ ಕಾರಣಕ್ಕೋಸ್ಕರ ಏನು ಭೂಮಿಯನ್ನು ಅಗದು ಎಲ್ಲಿ ಕಂಡಲ್ಲಿ ಅಗದು ಅಲ್ಲಿಂದ ಶವವನ್ನು ಹೊರಗೆ ತೆಗೆಯುವಂಥ, ಇಲ್ಲದ ಶವಗಳನ್ನು ಹುಡುಕುವಂಥ ಪ್ರಯತ್ನ ಮಾಡಲಾಗುತ್ತೆ. ಈಗ ಅದೇ ಚಿನ್ನಯ್ಯ ಇವತ್ತು ಈ ಮಾತನ್ನು ಹೇಳ್ತಾ ಇರುವಾಗ ನಿಮ್ಮ ಜವಾಬ್ದಾರಿ ಇದು, ಹೇಗಾದರೂ ಮಾಡಿ ಈ ವಿಚಾರಣೆಯನ್ನು ಮತ್ತೊಮ್ಮೆ ಶುರು ಮಾಡಿಸಿ ಅಂತ ಕೇಳ್ತಾ ಇದ್ದೀವಿ.
ಸರಿನಾ? ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಕರಣ ಇತ್ಯರ್ಥ ಆಗದ ಪಕ್ಷದಲ್ಲಿ ನಾವು SIT ರಚನೆ ಮಾಡ್ತೀವಿ. ಅದರಲ್ಲೂ ಕೂಡ ಮೊಹಂತಿ ಅವರನ್ನ ಸಾಕಷ್ಟು ಹೊಗಳಿದ್ದಾರೆ ಪ್ರಕಾಶ್ ರಾಜ್ ಅವರು. ಇಲ್ಲಿ ಒಂದು SIT ತಂಡ ರಚನೆಯಾದ ನಂತರದಲ್ಲಿ ಆ ಒಂದು ರೆಕಾರ್ಡನ್ನು ಮಾಡ್ಕೊಳ್ಳುವಂಥ, ಅದು ಯಾವುದೇ ಒಂದು ಪ್ರಕರಣವನ್ನು ನಾವು ಅವನ ಹತ್ರ ಸಾಕ್ಷಿಯನ್ನು ಬಾಯ್ಬಿಡಿಸುವಂಥ ಸಂದರ್ಭದಲ್ಲಿ ರೆಕಾರ್ಡನ್ನು ಆನ್ ಮಾಡಿಕೊಂಡು ಮಾತಾಡಬೇಕಾಗುತ್ತೆ, ರೆಕಾರ್ಡ್ ಆನ್ ಸ್ಕ್ರೀನ್ ಇರಬೇಕಾಗುತ್ತೆ. ಬಟ್ ಇಲ್ಲಿ ಇವರ ಒಂದು ಪ್ರಕರಣದಲ್ಲಿ ಯಾಕದು ಆಗಿಲ್ಲ? ಇದೆಲ್ಲವನ್ನ ಗಮನಿಸ್ತಾ ಹೋದರೆ SIT ತಂಡನೂ ಕೂಡ ಇವರ ಒಂದು ಷಡ್ಯಂತರದ ಭಾಗವಾಗಿತ್ತಾ? ಇಲ್ಲ, ಇದನ್ನು ನಾನು ಹೇಳಲಿಕ್ಕಾಗೋದಿಲ್ಲ. ಬಟ್ ಇವತ್ತು ಪ್ರಕಾಶ್ ರಾಜರೇ ಅನುಮಾನ ಹುಟ್ಟಿಸ್ಬಿಟ್ಟಿದ್ದಾರೆ. ನಾನು SIT ಸರಿಯಾಗಿ ಕೆಲಸ ಮಾಡಿದೆಯೋ ಇಲ್ವೋ ಅಂತ ಆರೋಪ ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ಪ್ರಕಾಶ್ ರಾಜರು ಒಂದು ಅನುಮಾನ ಹೆಂಗೆ ಹುಟ್ಟಿಸ್ಬಿಟ್ಟಿದ್ದಾರೆ ಅಂತಂದರೆ, ನಾನು ಮುಂಚಿತವಾಗೇ ಮಾತಾಡಿದ್ದೀನಿ, ನಾನು ಮುಖ್ಯಸ್ಥರ ಜೊತೆಗೆ ಮಾತಾಡಿದ್ದೀನಿ. ಆನಂತರ ಮುಖ್ಯಸ್ಥರೇ ನನಗೆ ಕರೆ ಮಾಡಿ ಈ ಥರ ಹೇಳಿದ್ದಾರೆ. ಏನಂತ ಅಂದರೆ, ನನಗೆ ನಾನು ಮಾತಾಡಿದ್ದೀನಿ, ಅವ್ರು ಬಂದು ಫೋನ್ ಮಾಡಿ ಹೇಳಿದ್ದಾರೆ, ಈ ಹೋಸ್ಟೈಲ್ ಆಗಿದ್ದಾನೆ ಚಿನ್ನಯ್ಯ, ಅವ್ರ ಜೊತೆ ಸಂಪರ್ಕದಲ್ಲಿ ಇರಬೇಡ ಅಂತ ಹೇಳ್ತಾರೆ. ಅಂತಂದರೆ ಸಂಪರ್ಕದಲ್ಲಿ ಅನೇಕ ಬಾರಿ ಇದ್ದೀರಾ, ಒಂದೇ ಕಾಲ್ ಮಾಡಿದ್ರೆ ಅನೇಕ ಕಾಲ್ಗಳನ್ನು ಮಾಡಿದ್ದೀರಾ, ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತವೆ. ಇವೆಲ್ಲವೂ ಕೂಡ ಪ್ರಕಾಶ್ ರಾಜ್ ಅವರು ಮಾಡ್ತಾ ಇರೋ ಆರೋಪ ಚಿನ್ನಯ್ಯನ ಮೇಲಲ್ಲ, ನೇರವಾಗಿ SIT ಮೇಲೆ. ಇದು ಕೂಡ ತನಿಖೆ ಆಗಬೇಕು. SIT ಹಿಂಗೆ ಮಾತನಾಡ್ಬೋದಾ? ಯಾರು ಇಂಟ್ರೆಸ್ಟೆಡ್ ಪಾರ್ಟಿ? ಯಾಕೆ ಇಂಟ್ರೆಸ್ಟೆಡ್ ಪಾರ್ಟಿ? ಈಗ ಪ್ರಕಾಶ್ ರಾಜ್ ಯಾಕೆ ಮುಖ್ಯಸ್ಥರ ಜೊತೆಗೆ ಮಾತನಾಡುವಾಗ ಮುಖ್ಯಸ್ಥರು ಹೇಳಬೇಕು, ನೀವು ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಬರಬೇಡಿ ಅಂತ. ಯಾಕೆ ಮಾತನಾಡ್ತಿದ್ದೀರಾ? ಮಾತನಾಡಿದರೆ ಪ್ರಕಾಶ್ ರಾಜ್ ಏನು ಹೇಳಿದ್ರು? ಈ ಎಲ್ಲ ಪ್ರಶ್ನೆಗಳನ್ನು ಇವತ್ತು ನಾವು ಕೇಳ್ಕೊಳ್ಬೇಕಾದಂಥ ಅಗತ್ಯ ಇದೆ ಅಂತ ಅನ್ಸುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ ಸರ್, ಈಗ ಸಾಕಷ್ಟು ಜನರಿಗೆ ಒಂದು ನಂಬಿಕೆ ಕ್ಷೇತ್ರ ಅಂತ ಅಂದರೆ ಅದು ಧರ್ಮಸ್ಥಳ. ಅಂತಹ ನಂಬಿಕೆಯ ಮೇಲೆ ಧಕ್ಕೆ ಉಂಟಾಗಿದೆ ಇವತ್ತು ಷಡ್ಯಂತ್ರಗಳ ಮೂಲಕ. ಅಂತಹ ಷಡ್ಯಂತ್ರಗಳಿಗೆ ತೆರೆ ಎಳಿಬೇಕು ಅಂತ ಅಂದರೆ ಈ ಒಂದು ಕನ್ನಡದ ಜನತೆಗೆ ನೀವು ಕೊಡುವಂತಹ ಭರವಸೆ ಒಂದೇ ಮಾತನ್ನು ಕನ್ನಡದ ಜನತೆಗೆ ಹೇಳೋದು, ಯಾವುದಾದ್ರೂ ಇಶ್ಯೂವಿನಲ್ಲಿ ಯಾವುದಾದ್ರೂ ಆರೋಪ ಮಾಡುವಂಥ ಸಂಗತಿ ಬಂದಾಗ ಅದರಲ್ಲಿ ಎಡಪಂಥೀಯರ ಇನ್ವಾಲ್ವ್ಮೆಂಟ್ ಇದ್ದರೆ, ಪ್ರಕಾಶ್ ರಾಜರಂಥ ಜನ ಬಂದು ಯಾರ್ದಾದ್ರೂ ಒಬ್ಬರ ಮೇಲೆ ಆರೋಪ ಮಾಡ್ತಾರೆ ಅಂತಂದರೆ ಆ ಆರೋಪವನ್ನು ನಂಬಬೇಡಿ, ಡೈರೆಕ್ಟಾಗಿ ಒಪ್ಕೋಬೇಡಿ. ಅದನ್ನು ವಿಚಾರಿಸಿ ಅದರಲ್ಲಿ ಸತ್ಯ ಇದೆ ಅಂತ ಖಾತ್ರಿಪಡಿಸಿಕೊಂಡ ನಂತರ ಮಾತ್ರ ಅದನ್ನು ಒಪ್ಪಿಕೊಳ್ಳಿ. ಯಾಕೆಂದರೆ ಇವರು ಧಾರ್ಮಿಕ ಶ್ರದ್ಧೆಯ ಮೇಲೆ, ನಮ್ಮ ರಾಷ್ಟ್ರೀಯತೆಯ ಮೇಲೆ ಆಘಾತ ತರಲಿಕ್ಕೋಸ್ಕರ ಪ್ರಯತ್ನ ಪಡ್ತಿರುವಂಥ ಜನ. ಇವ್ರ ಜೊತೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾನು ಸರ್ಕಾರಕ್ಕೆ ಕೇಳ್ಕೊಳ್ಳಿಕ್ಕೆ ಇಚ್ಛೆಪಡ್ತೀನಿ, DK ಶಿವಕುಮಾರ್ ಅವ್ರ ಮೇಲೆ, ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಮ್ಗೆ ತುಂಬ ವಿಶ್ವಾಸ ಇದೆ. ಹೊಸ ಗೃಹ ಸಚಿವರು ಅತ್ಯುತ್ಸಾಹದಿಂದ ಏನು ನುಗ್ಗಿಬಿಟ್ಟಿದ್ದಾರೆ, ಅತ್ಯುತ್ಸಾಹವನ್ನು ಇಂಥ ಕೆಲಸಗಳಿಗೆ ಬಳಸ್ಕೊಳ್ಳಿ. ದಯಮಾಡಿ ಇದಕ್ಕೆ ನ್ಯಾಯವನ್ನು ಒದಗಿಸಿಕೊಡಿ, ಧರ್ಮಸ್ಥಳಕ್ಕೆ ನ್ಯಾಯವನ್ನು ಕೊಡಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಕೂಡ ಚಕ್ರವರ್ತಿ ಸೂಲಿಬೆಲೆಯವರ ಮಾತುಗಳು. ಈಗಾಗಲೇ ನಡೀತಿರುವಂತಹ ಎಲ್ಲ ಷಡ್ಯಂತ್ರಗಳಿಗೆ ಇದೀಗ ಕೊನೆಯ ಅಂತ್ಯ ಹಾಡುವಂತಹ ಸಮಯ ಬಂದಿದೆಯಾ, ಅಥವಾ ಇನ್ನೂ ಕೂಡ ಕೆಲವೊಂದಷ್ಟು ಪ್ರಕರಣಗಳು ಹೊರಬರೋದು ಸಾಧ್ಯತೆಗಳಿದೆಯಾ? ಎಲ್ಲವನ್ನೂ ಕೂಡ ನಿಜಕ್ಕೂ ಕಾದು ನೋಡಬೇಕಾಗಿದೆ. ಸತ್ಯ ಆದಷ್ಟು ಬೇಗ ಹೊರಬರಲಿ. ನಿಜಕ್ಕೂ ಧಾರ್ಮಿಕ ಕ್ಷೇತ್ರವಾಗಿರುವಂತಹ ಧರ್ಮಸ್ಥಳದ ಮೇಲೆ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕಿ ಬಾರದಂತೆ ಈ ಕೇಸ್ ಇತ್ಯರ್ಥವಾಗಲಿ ಅನ್ನೋದು ನಮ್ಮ ವಾಹಿನಿಯ ಆಶಯ ಕೂಡ ಆಗಿರುತ್ತೆ. ಕ್ಯಾಮ್ರಾಮ್ಯಾನ್ ರಾಜೇಶ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.